ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ ಫಾರ್ ವ್ಲಾಗಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿರಿಯಾನಿ ಮಾಡ್ತಾ ಇದ್ದೇವೆ ಪಿಜಿಯಲ್ಲಿ. ಅದಕ್ಕೀಗ ನಮಗೆ ಹೊರಗೋಗಿ ಪಾಲಕ್ ಸೊಪ್ಪಲ್ಲಿ ತರಲಿಕ್ಕೆ ಉಂಟಲ್ಲ ಅಂತ ಪಾಲಕ್ ಸೊಪ್ಪಲ್ಲಿ ತರಲಿಕ್ಕೆ ಉಂಟು. ಮತ್ತೆ ಬಂದು ಮಾಡ್ತಾನೆ ವಿಡಿಯೋ. ಗುರು ಪಿಜಿಯಲ್ಲಿ ಇವಾಗ ನಾನು ಹೇಳಿದ್ದೇವೆ ಫಸ್ಟಿಗೆ ಸೊಪ್ಪು ತರಲಿಕ್ಕೆ ಹೋಗುದು ಅಂತ ಹೇಳಿ. ನೋಡಿದ್ರೆ ಸೊಪ್ಪು ಪಿಜಿಯಲ್ಲಿ ಉಂಟು. ಹಾಗೀಗ ನಾವೀಗ ಎಂತ ತರಲಿಕ್ಕೆ ಹೋಗಿ ಅಂತ ಹೇಳಿ ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲದಲ್ಲಿ ನಾವೀಗ ಹೊರಟಿದ್ದೀವಿ ಸೂಪರ್ ಮಾರ್ಕೆಟ್ಗೆ. ಹೋಗುವ ಸ್ಪೆಷಲ್ ಬಿರಿಯಾನಿ ಪಿಜಿಯಲ್ಲಿ ಬನ್ನಿ ಊಟಕ್ಕೆ ಬನ್ನಿ. ದಮ್ ಬಿರಿಯಾನಿ ಇತ್ತು ಪಿಜಿಯಲ್ಲಿ. ಹೋಗುವ ನಾವಿಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗುವಂತ ಮಹಾವೀರ ಟ್ರೇಡರ್ಸ್. ಈಗ ಎಷ್ಟೊಂದು ಬೇಕಾದ ಬಿರಿಯಾನಿ ಹುಡಿಯನ್ನೆಲ್ಲ ತಗೊಳ್ತಾನೆ. ತಕೊಂಡು ಬೇರೆ ಎಂತ ತಗೊಳ್ಳಿಕ್ಕುಂಟು ಬಿರಿಯಾನಿ ಹುಡಿ ಮತ್ತೆ ವಾಪಸ್ ಬೇಕಾದ್ರೆ ವಾಪಸ್ ಹೇಳಿದೆ. ಮತ್ತೆ ವಿಡಿಯೋದಲ್ಲಿ ಸೊಪ್ಪು ಬೇಡ ಅಂತ ಹೇಳಿಕೊಂಡು ನೋಡಿದ್ರೆ ಕಾಲ್ ಮಾಡಿ ವಾಪಸ್ ಹೇಳ್ತಿದ್ದಾರೆ ಸೊಪ್ಪು ಬೇಕಂತೆ. ಅದೇ ನಾವು ಎವರೆಸ್ಟ್ ಅವ್ರದ್ದು ಬಿರಿಯಾನಿ ಮಸಾಲ 50 ಗ್ರಾಮ್ ಇದು 2 ತಗೊಂಡಿದ್ದೇವೆ. ಅದು ಇಡೀ ಪಿಜಿಗೆ ಇದು. ಬಿರಿಯಾನಿ ಹುಡಿ ತಗೊಂಡು ಈಗ ಬರ್ತಾ ಇದ್ದೇವೆ. ಎಷ್ಟು ಬಿರಿಯಾನಿ ಹುಡಿಗೆ? 136 ಆಯ್ತು ಒಂದು ಪ್ಯಾಕ್. ಆಗ ಒಂದು ಪ್ಯಾಕಿಗೆ ಎಷ್ಟು? 68. ನನಗೆ ಬರುವುದಿಲ್ಲ ಗಣಿತ, ವೀಕ್ ಮ್ಯಾಥ್ಸ್ ಅಲ್ಲಿ ವೀಕ್ ನಾವು. 68 ರುಪೀಸ್ ಒಂದು ಬಾಕ್ಸಿಗೆ 2 ಬಾಕ್ಸ್ ತಗೊಂಡಿದ್ದೇವೆ. ಈಗ ನಾವು ಸೊಪ್ಪು ತಗೊಳ್ಳಿಕ್ಕೆ ಹೋಗುದು. ಈಗ ಕಾಲ್ ಮಾಡಿ ಸೊಪ್ಪು ಹಾಕ್ಬೇಕು. ಅದೇ ಯಾವ್ದೆಲ್ಲ ಸೊಪ್ಪು? ಅದು ಇದು ಪುದೀನ, ಸರಳಿದ್ದು ಮತ್ತು ಸರಳಿ ಸೊಪ್ಪು ಮತ್ತು ಎಂತೆಲ್ಲ ಪಾಲಕ್ ಬೇಡಂತೆ. ಓಕೆ, ಪಾಲಕ್ ಸೊಪ್ಪು. ಪಾಲಕ್ ಅಲ್ಲ ಮರೆ, ಮತ್ತಿನ್ ಪುದೀನ ಮತ್ತು ಧನಿಯಾ. ಮತ್ತಿನ್ ಪಾಲಕ್ ನಿಂತು ಸರಿ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು 35 ರೂಪಾಯಿ ಆಯ್ತು ಅದಕ್ಕೆ. ಬಿರಿಯಾನಿ ಹುಡಿ ತಗೊಂಡು ಬರುವಾಗ ಹಿಂಗೆ ಸೈಡಲ್ಲಿ ಅಂಗಡಿಯಲ್ಲಿ ಕುಟ್ಟು ಅದನ್ನು ತಗೊಂಡ ಕುಟ್ಟುಕಲ್ಲು ಖಂಡಿತು ಅವನಿಗೆ ಸೀದಾ ಬಂದು ಅದಕ್ಕೆ ನೋಡ್ತಾ ಇದ್ದಾನೆ ಹೇಗುಂಟುತ್ತ. ಎಷ್ಟಂತೆ? 200 ರೂಪಾಯಿ ಅಂತೆ. 200 ರೂಪಾಯಿ ಅಂತೆ ಕುಟ್ಟುಕಲ್ಲಿಗೆ. ಹಾಗೆ ಅದೊಂದು ತಗೊಳ್ತಾ ಇದ್ದಾನೆ ಇವಾಗ. ಕಳೆ ನಮ್ಮ ಏರಿಯಾ ಇದು. ಎಂತ ಹೇಳಿದ್ರು ನಿಂಗೆ ಶಾಪ್ನವ್ರು ಎಂತ ಹೇಳಿದ್ರು? ಕುಟ್ಟುಗಳು ತಗೊಂಡದ್ದು. ನಾನು ಕೇಳಿದೆ ಗ್ಯಾರಂಟಿ ಇಲ್ಲ ಉಂಟಲ್ಲ, ಒಳ್ಳೆ ಬರ್ತಲ್ಲ ಅಂತ. ಅವರೆಲ್ಲ 100 ವರ್ಷ ಬರ್ತಾರೆ. ಯಾರಿರುದು? ನಾವಿರ್ತೀವ 100 ವರ್ಷ ನೋಡ್ಲಿಕ್ಕೆ. ಹೋದ್ರೆ ಅಂಕಲ್ ಇರೋಲ್ಲ, ಅವಾಗ ಮುಂಚೆ ಹೋಗ್ತಾರೆ. ಹಾಗೆ ನೀನು ಗ್ಯಾರಂಟಿ ವಿಷಯದಲ್ಲಿ ಹೇಳ್ತಿರೋದು ಅಜ್ಜೆಲ್ಲ. ಓಕೆ, 200 ರೂಪಾಯಿನ ಧರ್ಮಕ್ಕೆ ಬರ್ತದ. ಹೌದೌದು. ಇವರ ಬಿರಿಯಾನಿ ಮಧ್ಯದಲ್ಲಿ ನಂಗೊಂದು ವಿಷಯ ಮರ್ತೋಗಿದ್ದೆ. ನಂಗೆ ಇವತ್ತು ಆಫೀಸಿಗೆ ಹೋಗ್ಲಿಕ್ಕೆ ಉಂಟು. ನೈಟ್ ಶಿಫ್ಟ್ ಅಲ್ಲಿ ಇದ್ದಾನೆ. ಅದು ವಿಷಯ ಗೊತ್ತಿಲ್ಲ. ಬಿರಿಯಾನಿ ಮಾಡಿ ಹೋಗು. ಬಿರಿಯಾನಿ ಮಾಡಿ ಹೋಗ್ಬೇಕಾ ನಾನು? ಓಕೆ, ಬಿರಿಯಾನಿ ಮಾಡಿ ಮತ್ತೆ ಆಫೀಸಿಗೆ. ಓಕೆ, ಹಾಗೆ ಸ್ವಾರ್ಥಿಗಳು ಇದಕ್ಕನ್ನು ಹೇಳುದು, ಸ್ವಾರ್ಥಿಗಳು ಅಂತ. ಅವರ ಕೆಲಸ ಆಗ್ಬೇಕು, ನಮ್ಮದು ನಾವು ತಿನ್ನಬಾರ್ದಂತೆ. ಫೈನಲಿ ವಿ ರೀಚ್ ಪಿಜಿ. ಎಸ್, ಇವಾಗ ನಾವು ಕಿಚನ್ಗೆ ಹೋಗಿ ಶುರು ಮಾಡೋದು. ಈಗ ಅಡಿಗೆ ಸ್ಟಾರ್ಟ್ ಮಾಡೋದು. ಎಸ್, ತಂಬು ನಾನು ಕೊಡುದಿಲ್ಲ, ನಿನ್ನೆ ಕೊಡು. ಬೇಡ ಬೇಡ, ನಾನೇ ಕೊಡ್ತೀನಿ. ಆಗ್ತಿಲ್ಲ. ಈಗ ನೋಡಿ, ಬಿರಿಯಾನಿ ಮಾಡ್ಲಿಕ್ಕೆ ನಮ್ಮಲ್ಲಿ ಈಗ 3 ಜನ ನಿಂತಿದ್ದಾರೆ. ಇದು ಮೈನ್ ಮಧ್ಯದಲ್ಲಿ ನಿಂತಾರಲ್ಲ, ಮೈನ್ ಶೆಫ್ ಅವರು ಇವತ್ತಿನ ಶೆಫ್ ಮೈನ್. ದೊಣ್ಣೆ ಬಿರಿಯಾನಿದು. ಈಚೆ ಅವರು ಅವರ ಹೆಲ್ಪರ್, ಆಚೆ ಅವರು ನಮ್ಮ ಪಿಜಿದು ಮೇನ್ ಶೆಫ್. ಅವರು ಡೈಲಿ ಅವರೇ ಅಡಿಗೆ ಮಾಡೋದು ಪಿಜಿಗೆ. 9 kg ಚಿಕನ್ ಉಂಟು. ಇದು ನಮ್ಮ ಇಡೀ ಪಿಜಿಗೆ ಆಗುವ ಚಿಕನ್ ಇದು. ಬಿರಿಯಾನಿಗೆ ಬೇಕಾದ ಸೊಪ್ಪನ್ನೆಲ್ಲ ಕಟ್ ಮಾಡಿಟ್ಟಾಗಿದೆ. ಚಿಕನ್ ಕ್ಲೀನ್ ಆಗ್ತಾ ಉಂಟು. ಪುಡಿ ಮಾಡಿದ ಮಸಾಲೆಗಳ ಸಂಪರ್ಕಿಸಿ. ಎಂತ ಕೊಡ್ತಿದ್ಯಾ? ಮಸಾಲೆ ಓಕೆ, ಸೀಕ್ರೆಟ್ ರೆಸಿಪಿ ಯಾರಿಗೆ ಹೇಳೋದಿಲ್ಲ. ಇವರು ನಮ್ಮ ಪಿಜಿ ಇದ್ದು ಅಡಿಗೆ ಮಾಡಿದೀವಿ. ದಿನಕ್ಕೆ 3 ಹೊತ್ತು ಅಡಿಗೆ ಮಾಡಿ ಕೊಡ್ತಾರೆ, ಪಟ್ ಅಂತ 100 ಜನರಿಗೆ. ಇವರೊಂದು 10 ವರ್ಷ ಆಯ್ತು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಚಿಕನ್ ಡಾಲ್ಗೆ ಬರ್ತಾರೆ ಅವರು. ಫ್ರೆಶ್ ಚಿಕನ್ ಪಲ್ಯ ಇವಾಗ ಸೈಡಿಗೆ ಹಾಕ್ಲಿಲ್ಲ. क्या डाल रहे भाई? नमक, साल्ट, ನೀವು ಸತ್ಯ ಹೇಳ್ತಾನೆ. ಈಗ ಕನ್ನಡಕ್ಕೆ ಹಾಕಿದ್ರು ಕಾಣೋದಿಲ್ವಾ? ಪುಡಿ ಪಾಕ್ತಾ ಇದ್ದಲ್ಲಿ. ಅರಿಶಿನ,
ಹಾಂ ಬೇಕು ಎಲ್ಲ ಮಿಕ್ಸ್ ಮಾಡಬೇಕು. ನಾವೆಲ್ಲ ಈ ಪೀಜಲ್ಲಿ ಇರೋದು ವೀಕೆಂಡಲ್ಲಿ ಏನಾದ್ರು ಸ್ಪೆಷಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೀಗೆ ಸೇರಿಕೊಂಡು ನೋಡಿ ಅಡುಗೆ ಮಾಡೋದು ಅಲ್ಲ. ಹಾಂ, ನಾವೊಂದು ಮನೆಯಲ್ಲಿ ಸೇರಿಕೊಂಡು ಅಡುಗೆ ಮಾಡಿದಾಗೆ ಮಾಡ್ತಾ ಇರ್ತೇವೆ. ಮಸಾಲೆ ಮಾಡಲಿ. ಈಗ ಕಡೆದಿಟ್ಟ ಮಸಾಲೆಯನ್ನು ಅಕ್ಕಿಲಿ ಹಾಕ್ತಾ ಇದ್ದೇನೆ. ಗ್ರೀನ್ ಮಸಾಲ ನೋಡಿ, ಆವಾಗ ನಾವು ಸೊಪ್ಪು ತಂದಿದ್ದೇವಲ್ಲ ಅದನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ಕಡ್ದು ಈಗ ಮಿಕ್ಸ್ ಮಾಡ್ತೇವೆ. ಓಕೆ, ಎಸ್ ಮಿಕ್ಸ್ ಆಯಿತು. ಈಗ ಇದಕ್ಕೆ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡುದು. ಮುಚ್ಚಿಡಿ. ಬಂದ್ करना है ना. हाँ, वॉश किया. ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಬೇಯಲಿಕ್ಕೆ ಬಿಟ್ಟಾದ್ಮೇಲೆ ಮತ್ತೆ ನೋಡೋಣ. ಇದು ಗ್ರೇವಿ ಆಯಿತು. ಇವರು ರೈಸ್ ಮೊದಲೇ ಮಾಡಿಟ್ಟಿದ್ದಾರೆ. ಸೊ ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಈಗ ಮಾಡಿ ಎಸ್ ಹಾಕ್ತವ್ರೆ ನೋಡಿ. ಇದೀಗ ರೈಸ್ ಸ್ವಲ್ಪ ಅರ್ಧ ಬೆಂದಿದೆ. ಇದನ್ನೀಗ ಗ್ರೇವಿಗೆ ಹಾಕುವಾಗ ಸ್ವಲ್ಪ ಹೊತ್ತು ಮತ್ತೆ ಬಿಟ್ಬಿಡ್ತಾರೆ. ಆವಾಗ ಕರೆಕ್ಟಾಗಿ ಬೇಯ್ತದೆಲ್ಲ. ಈಗ ನೋಡಿ ಇದನ್ನು ಚಂದಾಗಿ ಮಿಕ್ಸ್ ಮಾಡೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಆಯಿತು. ಇದನ್ನು ಕ್ಲೋಸ್ ಮಾಡಿ ಇಟ್ಟು ಬಿಡ್ತಾರೆ ದಮ್ಮು ಕೊಡಲಿಕ್ಕೆ. ಬಿರಿಯಾನಿಯನ್ನು ಇವಾಗ ದಮ್ಮು ಕೊಡ್ಲಿಕ್ಕೆ ಇಟ್ಟಾಗಿದೆ. ಈಗ ಇನ್ನು ಸ್ವಲ್ಪ ಹೊತ್ತಾಗಿ ನಾನು ಇವಾಗ ಸ್ನಾನ ಎಲ್ಲ ಮಾಡಿ ಇನ್ನು ಹೊರಡಬೇಕು, ಆಫೀಸಿಗೆ ಹೊರಡಬೇಕು. ಈಗ ಆಫೀಸ್ಗೆ ಹೊರಡುವಾಗ ಹೊರಡಿಗೆ ಮೊದಲು ಬಿರಿಯಾನಿ ಎಲ್ಲ ತಿಂದು ಹೋಗ್ತಾನೆ. ಆವಾಗ ನಾನು ಹೇಳ್ತೇನೆ ಹೇಗಾಗಿದೆ ಬಿರಿಯಾನಿ ತಿಳ್ಕೊಂಡು. ಬಿರಿಯಾನಿ ಸೂಪರ್ ಉಂಟು, ಚೆಂದಾಗಿದೆ ಬಿರಿಯಾನಿ. ಬಿರಿಯಾನಿ ಎಲ್ಲ ತಿಂದು ಆಫೀಸಿಗೆ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಮಾಡಿ ಲೈಕ್ ಮಾಡಿ, ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.